ಇದು ಹೊಸಳ್ಳಿ ಪೊಲೀಸ್ ಠಾಣೆಯ ಪ್ರಕಟಣೆ. ಜೇಬುಗಳ್ಳರಿದ್ದಾರೆ, ಸರಗಳ್ಳರಿದ್ದಾರೆ, ಮೊಬೈಲ್ ಕಳ್ಳರಿದ್ದಾರೆ. ಎಚ್ಚರಿಕೆ! ನಿಮಗೆ ಗೊತ್ತಾಗದ ಹಾಗೆ ನಿಮ್ಮ ಮೊಬೈಲ್, ಪರ್ಸ್ ಹಾಗೂ ಚಿನ್ನದ ಆಭರಣಗಳನ್ನು ಕಳ್ಳತನ ಮಾಡುವ ಕಳ್ಳರಿದ್ದಾರೆ. ಎಚ್ಚರಿಕೆ! ಮಹಿಳೆಯರು ಹಾಗೂ ಪುರುಷರು ಬೆಲೆ ಬಾಳುವ ಒಡವೆಗಳನ್ನು ಧರಿಸಿಕೊಂಡು ಶ್ರೀ ಶಕ್ತಿ ಮಾರಮ್ಮ ದೇವಿ ಜಾತ್ರೆಗೆ ಬರತಕ್ಕದ್ದಲ್ಲ. ನಿಮ್ಮ ಮೊಬೈಲ್, ಪರ್ಸ್ ಹಾಗೂ ಚಿನ್ನದ ಆಭರಣಗಳ ಕಡೆ ಹೆಚ್ಚಿನ ಗಮನವಿರಲಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ, ನಮ್ಮ ಊರು ನಮ್ಮ ಹೆಮ್ಮೆ ಬಳ್ಳಾರಿ ಜಿಲ್ಲೆ ಕೂಡ್ಲಿಗಿ ತಾಲೂಕು ಖಾನಾವಸಳ್ಳಿ ಎಲ್ಲಿ ನಡೆಯುವಂತಹ ಶ್ರೀ ಶಕ್ತಿ ಮಾರಿಕಾಂಬ ದೇವಿ ಜಾತ್ರೆ 5 ವರ್ಷಕ್ಕೊಮ್ಮೆ ನಡೆಯುತ್ತೆ. ಬಹಳ ಅದ್ಧೂರಿಯಾಗಿ ಲಕ್ಷಾಂತರ ಜನಗಳು ಭಾಗವಹಿಸಿದ್ರು. ತುಂಬ ಚೆನ್ನಾಗಿದ್ದು ಜಾತ್ರೆ. ನಮ್ಮ ಊರು ಅಂದರೆ ನಮಗೆ ತುಂಬಾ ಸ್ಪೆಷಲ್ ಅಲ್ವಾ? ಅದು ಎಲ್ರಿಗೂ ಕೂಡ ತುಂಬ ಸ್ಪೆಷಲ್ ಆಗಿರುತ್ತೆ. ಬನ್ನಿ ಜಾತ್ರೆ ಬಗ್ಗೆ ಮಾತಾಡ್ತಾ ವಿಡಿಯೋನ ನೋಡೋಣ. ನಮ್ಮೂರ ಜಾತ್ರೆಯು ಕೇವಲ ದೇವತಾ ಕಾರ್ಯವಲ್ಲ, ಬದಲಾಗಿ ಊರಿನ ಜನರ ಸಡಗರ, ಸಂಸ್ಕೃತಿ ಮತ್ತು ಬಾಂಧವ್ಯ ಅದ್ದೂರಿ ಹಬ್ಬವಾಗಿದೆ. ರಥೋತ್ಸವ, ವಿವಿಧ ಆಟಿಕೆಗಳು, ಬಣ್ಣದ ಮಳಿಗೆಗಳು, ಸರ್ಕಸ್, ಯಕ್ಷಗಾನ ಮತ್ತು ತಿಂಡಿ ತಿನಿಸುಗಳ ಹಬ್ಬರವಿರುವ ಈ ಜಾತ್ರೆಯು ಬಾಲ್ಯದ ನೆನಪುಗಳನ್ನು ಮರುಕಳಿಸುವಂತೆ ಮಾಡುತ್ತದೆ ಅಲ್ವಾ? ಬಂಧು ಮಿತ್ರರ ಕೂಟ, ದೇವರಿಗೆ ಹರಕೆ ಮತ್ತು ಸಮುದಾಯದ ಸಂಭ್ರಮವು ಜಾತ್ರೆಯ ನಿಜವಾದ ಸೌಂದರ್ಯವಾಗಿದೆ ಅಲ್ವಾ? ಅತಿ ಹೆಚ್ಚಾಗಿ ಆಚರಿಸುವ ಹಬ್ಬಗಳ ದೇಶ ಅಂತಂದರೆ ನಮ್ಮ ಭಾರತ ಅಂತ ಹೇಳ್ಬೋದು. ಯಾಕೆ ಅಂತ ಅಂದರೆ ಹಬ್ಬ ಹರಿದಿನಗಳ ನಾಡು. ಹಳ್ಳಿಗಳಲ್ಲಿ ನಡೆಯುವ ಜಾತ್ರೆಗಳು ನಮ್ಮ ಸಂಸ್ಕೃತಿಯ ಜೀವಂತ ಪ್ರತಿಬಿಂಬಗಳು ಅಲ್ವಾ? ನಮ್ಮೂರಿನ ಮಾರಮ್ಮನ ದೇವಸ್ಥಾನ ಜಾತ್ರೆಯು ಪ್ರತಿ 5 ವರ್ಷಕ್ಕೊಮ್ಮೆ ಬರುವ ಮಹಾ ಹಬ್ಬವಾಗಿದೆ. ಇನ್ನು ಜಾತ್ರೆ ಸಿದ್ಧತೆ ಹೇಗಿರುತ್ತೆ ಅಪ್ಪ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ. ಜಾತ್ರೆಗೆ ಒಂದು ವಾರದ ಮುಂಚಿತವಾಗಿಯೇ ಊರಿನಲ್ಲಿ ಸಂಭ್ರಮ ಮನೆ ಮಾಡಿರುತ್ತದೆ. ಮನೆಗಳಿಗೆ ಬಣ್ಣಗಳು, ಹಾಗೆ ದೇವಸ್ಥಾನಕ್ಕೆ ಬಣ್ಣ ಬಳಿಯಲಾಗುತ್ತದೆ. ತೇರು ಉತ್ಸವಕ್ಕೆ ಎಲ್ಲದಕ್ಕೂ ಸಿದ್ಧತೆ ಮಾಡಿಕೊಳ್ಳಲಾಗುತ್ತದೆ. ಆ ಸಂಭ್ರಮ ಆಚರಣೆ ಬಂಧು ಮಿತ್ರರೊಂದಿಗೆ ಆಚರಿಸುವ ಆ ಸಂಭ್ರಮನೇ ಬೇರೆ ಅಲ್ವಾ? ಇನ್ನು ಊರನ್ನು ದೀಪಗಳಿಂದ ಅಲಂಕರಿಸಲಾಗುತ್ತೆ. ಆ ಸಂಭ್ರಮನ ನೋಡೋದು ಇನ್ನೊಂದು ಅದ್ಭುತ ಅಲ್ವಾ? ಇನ್ನು ಜಾತ್ರೆ ಸಂಭ್ರಮ ವಿಶೇಷ ಅಂತಂದರೆ ಜಾತ್ರೆಯ ದಿನ ಬೆಳಗ್ಗೆ ದೇವರಿಗೆ ವಿಶೇಷ ಪೂಜೆ ನಡೆಯುತ್ತದೆ. ಮಧ್ಯಾಹ್ನ ಅದ್ದೂರಿಯಾಗಿ ರಥೋತ್ಸವದ ತಯಾರಿ ನಡೆಯುತ್ತೆ. ಹಾಗೆ ನಮ್ಮೂರಲ್ಲಿ ಪ್ರತಿ ವರ್ಷ ಮತ್ತು 5 ವರ್ಷಕ್ಕೊಮ್ಮೆ ರಥೋತ್ಸವ ರಾತ್ರಿ ಮಾತ್ರ ನಡೆಯುತ್ತೆ. ದೇವರಿಗೆ ರಥ ನಡೆಯುವ ಸಂಭ್ರಮದಲ್ಲಿ ಬಾಳೆಹಣ್ಣನ್ನು ರಥಕ್ಕೆ ಎಸೆಯಲಾಗುತ್ತೆ, ಕೋಳಿಗಳನ್ನು ಎಸೆಯಲಾಗುತ್ತೆ. ಕೋಳಿಗಳು ಎಸೆಯೋದ್ರಿಂದ ಆ ಕೋಳಿ ಯಾರಿಗೆ ಸಿಗುತ್ತೋ ಅದನ್ನು ಸಾಕೋದ್ರಿಂದ ಅವರಿಗೆ ತುಂಬಾ ಹೆಚ್ಚಳಿಕೆ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಅವರಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ನಮ್ಮ ಕಡೆ. ನಿಮಗೇನಾದರೂ ಆ ವಿಶೇಷ ಗೊತ್ತಿತ್ತು ಅಂದರೆ ಕಮೆಂಟ್ ಮಾಡಿ ಪ್ಲೀಸ್. ಬಗೆ ಬಗೆಯ ಬಳೆಗಳು, ಮಕ್ಕಳ ಆಟಿಕೆಗಳು, ಮನೆ ಬಳಕೆಯ ವಸ್ತುಗಳ ಮಳಿಗೆಗಳು ಜಾತ್ರೆಯ ಮೆರುಗು ಹೆಚ್ಚಿಸುತ್ತದೆ. ರಾತ್ರಿ ನಾಟಕ ಅಥವಾ ಯಕ್ಷಗಾನ ಪ್ರದರ್ಶನ ಕೂಡ ಇರುತ್ತದೆ. ಇನ್ನು ಊರಿನ ಜನ ದೇವರಿಗೆ ಹರಕೆಯನ್ನು ಸಲ್ಲಿಸಲಾಗುತ್ತೆ. ಊರಿನ ಜನರು ಹೊಸ ಬಟ್ಟೆ ತೊಟ್ಟು ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಹಾಗೆ ಜಾತ್ರೆಯಲ್ಲಿ ಮೈದಾನದಲ್ಲಿ ದೈತ್ಯಾಕಾರದ ತೊಟ್ಟಿಲುಗಳು, ಹಾಗೆ ಕೊಲಂಬಸ್ನಂತಹ ದೋಣಿಯಂತಹ ಆಟಿಕೆಗಳು, ಬೈಕ್ ಸಾಹಸ ಪ್ರದರ್ಶನಗಳು, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ, ಕಿರಿಯರಿಂದ ಹಿಡಿದು ಹಿರಿಯರವರೆಗೂ ಬಹಳ ಇಷ್ಟಪಟ್ಟು ಹಾಡುವಂತಹ ಆಟಿಕೆಗಳು ಬಹಳ ರೋಮಾಂಚನ ಉಂಟು ಮಾಡುತ್ತೆ ಅಲ್ವಾ? ನಾನು ಸಹ ನನ್ನ ತಮ್ಮನ ಜೊತೆಗೆ ಟ್ರಂಕಲ್ ರಾಟೆನ ಹಾಡಿದೆ. ಅಂದರೆ ಜಾಯಿಂಟ್ ಫೀಲ್ ಅಂತ ಹೇಳ್ತಾರಲ್ಲ, ನಾನು ನನ್ನ ತಮ್ಮ ತುಂಬ ಎಂಜಾಯ್ ಮಾಡಿದ್ವಿ. ನಿಜವಾಗ್ಲೂ ಫಸ್ಟಿಗೆ ಭಯ ಅನ್ನಿಸ್ತು, ಆಮೇಲೆ ಭಯ ಅಂತ ಅನ್ನಿಸ್ಲೇ ಇಲ್ಲ. ತುಂಬ ರೋಮಾಂಚನವಾಗಿತ್ತು, ಅದ್ಭುತವಾಗಿತ್ತು. ಆ ಒಂದು ಅನುಭವ ಅರಿತು ಅನುಭವಿಸೋದ್ರಿಂದ ಆ ಖುಷಿಯೇ ಬೇರೆ ಮಾತೇ ಇಲ್ಲ. ನೀವು ಕೂಡ ಈ ರೀತಿ ಆಟಗಳನ್ನು ಆಡಿದ್ದೀರಾ ಅಂತ ಭಾವಿಸ್ತೀನಿ. Mana bangare?
ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ಹಾಗೆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯಾವಾಗಲೂ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ.